ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಈ ಆಕ್ಟರ್ಗಳ ಬಗ್ಗೆ ಕೋಪ ಬಂದ್ಬಿಟ್ಟಿದೆ ನನಗೆ. ಇವತ್ತು ಕಾರ್ಯಕ್ರಮ ಇದೇನ್ ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ, ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ, ಇಲ್ಲ ಅಂದ್ರೆ ಕಿಶೋರ್ದಲ್ಲ, ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ. ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಇದು ಆಕ್ಟರ್ಗಳು, ಪ್ರೊಡ್ಯೂಸರ್, ಡೈರೆಕ್ಟರ್ಗಳು ಬರ್ಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ? ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಹೌದು, ಕನ್ನಡ ಚಲನಚಿತ್ರರಂಗ ಕಲಾವಿದರಿಗೆ ಈ ಮಾತು ಸ್ವಲ್ಪ ಖಡಕ್ ಅನಿಸಬಹುದು. ಆದ್ರೆ ಇದಕ್ಕೆ ಕಾರಣ ನಮ್ಮ ನೆಲ, ಜಲ, ಭಾಷೆ. ಏಕೆ ಅಂತೀರಾ? ಬನ್ನಿ ಕೆಲವು ವರ್ಷ ಹಿಂದಕ್ಕೆ ಹೋಗೋಣ. ಗೋಕಾಕ್ ಚಳುವಳಿ, ಕಾವೇರಿ ಹೋರಾಟ, ಕನ್ನಡ ಪರ ಹೋರಾಟಗಳು ಜೋರಾಗಿದ್ದ ಕಾಲ. ಅಂದು ಇಡೀ ಕನ್ನಡ ಚಿತ್ರರಂಗವನ್ನ ಒಗ್ಗೂಡಿಸಿ ಕನ್ನಡಕ್ಕಾಗಿ ಧ್ವನಿ ಎತ್ತಿದ್ದು ವರನಟ ಡಾಕ್ಟರ್ ರಾಜ್ಕುಮಾರ್. ಅವರ ಜೊತೆ ವಿಷ್ಣುವರ್ಧನ್, ಅಂಬರೀಶ್ ಸೇರಿ ಇತರ ಕಲಾವಿದರು ಕನ್ನಡ, ಕರ್ನಾಟಕಕ್ಕಾಗಿ ಸರ್ಕಾರದ ಪರ ನಿಂತು ಹೋರಾಟ ಮಾಡಿದ್ದು ಇತಿಹಾಸ. ಆ ಧ್ವನಿ, ಆ ಒಗ್ಗಟ್ಟು ಇವತ್ತಿಗೂ ಕನ್ನಡಿಗರ ನೆನಪಿನಲ್ಲಿ ಜೀವಂತ. ಆದರೆ ಈಗ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಮೇಕೆದಾಟು ನೀರಿಗಾಗಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ನಡೆದಾಗ ಬೆರಳಿಕೆಯಷ್ಟೇ ಕಲಾವಿದರು ಮಾತ್ರ ಬಂದು ಹೀಗೇಕೆ? ಇದು ಒಂದು ಉದಾಹರಣೆಯಾದ್ರೆ, ಮಾರ್ಚ್ 1ರಿಂದ 8ರವರೆಗೆ ನಡೆದ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ಸಿನಿಮಾ ಮತ್ತು ಕನ್ನಡ ಚಿತ್ರೋದ್ಯಮಕ್ಕಾಗಿ. ಆದರೂ ಅಲ್ಲಿ ಭಾಗವಹಿಸುತ್ತಿದ್ದು ಸಿನಿಮಾ ಒಂದು ಪ್ರಭಾವಿ ಮಾಧ್ಯಮ. ಒಂದು ಸಮಾಜವನ್ನ ತಿದ್ದಿ ತೀಡುವ ಶಕ್ತಿ ಸಿನಿಮಾ ಮತ್ತು ಕಲಾವಿದರಲ್ಲಿದೆ. ಕನ್ನಡ ಜನರು ಕಲಾವಿದರನ್ನ ದೇವರೆಂದು ಕಾಣುತ್ತಾರೆ. ಆದ್ರೆ ನೆಲ, ಜಲ, ಭಾಷೆ ವಿಷಯ ಬಂದಾಗ ಕಲಾವಿದರು ಹಿಂದೇಟು ಹಾಕಿರೋದು ನೋವಿನ ಸಂಗತಿ. ಕನ್ನಡ ಪರ ಹೋರಾಟಗಳಲ್ಲಿ ಎಲ್ಲ ಕಲಾವಿದರು ಇಡೀ ಚಿತ್ರರಂಗ ಕೈಜೋಡಿಸೋದು ಕನ್ನಡ ಜನರ ನಿರೀಕ್ಷೆ. ಹೆಚ್ಚು ಕಲಾವಿದರು ಕನ್ನಡಕ್ಕಾಗಿ ಧ್ವನಿ ಎತ್ತಲಿ, ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಲಿ, ಇದು ನಮ್ಮೆಲ್ಲರ ಅಪೇಕ್ಷೆ. ನಮ್ಮ ನೆಲ, ನಮ್ಮ ಛಲ, ನಮ್ಮ ಭಾಷೆ ಉಳಿಸೋಕೆ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕಾಗಿದೆ. ಅದು ರಾಜಕೀಯವಲ್ಲ, ಅದು ಕನ್ನಡ, ಕರ್ನಾಟಕದ ಒತ್ತಾಯ.